ಕಾಮತ್ ಅವರು ಇವತ್ತು ನಿಧನರಾಗಿರೋದು ನಮಗೆಲ್ಲ ತುಂಬ ಬೇಸರವಾಗಿದೆ. ಅವ್ರ ಹತ್ರ ಹೋಗಿ ಕೂತರೆ ಅನೇಕ ವಿಷಯಗಳು ನಮಗೆ ಅವರು ಮಾಹಿತಿಯನ್ನು ಕೊಡ್ತಾಯಿದ್ದರು. ರಾಜ್ಯದ ಎಲ್ಲ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದರ್ಥದಲ್ಲಿ ಸಾರ್ಥಕ ಜೀವನವನ್ನು ಮಾಡಿರುವಂತಹ ಹಿರಿಯ ಚೇತನ. ನೂರಾರಲ್ಲ ಸಾವಿರಾರು ಕುಟುಂಬಗಳಿಗೆ ಆಶ್ರಯದಾತರಾಗಿ ಸದಾ ಸಮಾಜದ ಎಲ್ಲ ಬಡವ ಬಲ್ಲಿದ ಕಷ್ಟದಲ್ಲಿದ್ದಂಥ ದುಃಖಿತರಿಗೆ ಎಲ್ಲರಿಗೂ ಒಂದು ಆಸರೆಯಾಗಿ ನಿಂತುಕೊಂಡಿದ್ದಂಥ ತಮ್ಮ ಜೀವನದುದ್ದಕ್ಕೂ ಅತ್ಯುತ್ತಮವಾದಂಥ ಆದರ್ಶಗಳನ್ನು ಬಾಳಿ ಬದುಕಿದವರು. ಅವರ ಅಗಲುವಿಕೆ ನಮಗೆ ಬಹಳ ದುಃಖವನ್ನು ತಂದಿದೆ. ಕಡೆಗೆ ರಾಜ್ಯ ವಿಂಗಡಣೆ ಆಯಿತು. ಈ ಗೇರುಬೀಜ ಬರೋ ಭಾಗ ಎಲ್ಲ ಕೇರಳದಲ್ಲಿ ಆಯಿತು. ಹಾಗೆಲ್ಲ ಆಗಿ ತೊಂದರೆ ಆಯಿತು. ಮತ್ತು ನಮಗೆ ಹೆಚ್ಚಿನ ಗೇರುಬೀಜ ಎಲ್ಲ ಈ ಭಾಗದಿಂದ ಬರ್ತಾರೆ. ಅವರ ಬಗ್ಗೆ ಹೇಳೋದಾದರೆ ಅವರು ಈ ಊರಿಗೆ ಬಂದು ಎಷ್ಟೋ ಜನಗಳಿಗೆ ಒಂದು ಅವರ ಕೆಲಸದ ಆಧಾರದಲ್ಲಿ ಇದು ಪ್ರಥಮ ಈ ಊರಿಗೆ ತೋರಿಸಿಕೊಟ್ಟವರು ಅವರ ವ್ಯಕ್ತಿತ್ವ. ಅಂದರೆ 500 ಜನಗಳು ಮೊದಲಿನ ಕಾಲದಲ್ಲಿ ಕೆಲಸಕ್ಕಿದ್ರು ಇಲ್ಲಿ. ಅವರಿಗೆ ಎಲ್ರಿಗೂ ಒಂದು ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಅವರು. ಮತ್ತು ಅವರು ಮಂಡಲ ಪ್ರಧಾನರಾಗಿದ್ದರು ಊರಲ್ಲಿ. ಅವರು ರಾಜಕೀಯದಲ್ಲಿ ಹೇಳೋದಾದರೆ ಅವರೊಬ್ಬರು ಅಜಾತ ಶತ್ರು, ಯಾರಲ್ಲಿಯೂ ಪ್ರೀತಿಪೂರ್ವಕವಾಗಿ ಮಾತಾಡೋ ಒಂದು ವ್ಯಕ್ತಿತ್ವ. ಮತ್ತು ಯಾವ ಸಮಯದಲ್ಲಿ ಬಂದರೂ ಒಂದು ದಾನಿಗಳಾಗಿ ಕೇಳಿಕೊಂಡರು ಇಲ್ಲ ಅಂತ ಹೇಳುವ ಸ್ವಭಾವದವರು ಅಲ್ಲ. ಮತ್ತು ಈಗ ಅವರು ಮತ್ತು ಅವರ ಈ ವಿದ್ಯಾದಾನವನ್ನು ಕೂಡ ಈ ಊರಿಗೆ ಮಾಡಿಕೊಟ್ಟಿದ್ದಾರೆ. ಅವರ ಬಗ್ಗೆ ಹೆಚ್ಚಿನ ಬಗ್ಗೆ ಹೇಳುವುದಾದರೆ ಈ ಊರಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಆದರ್ಶವಾಗಿ ಜೀವನ ಮಾಡಿದವರು, ಯಾರಿಗೊಂದು ತೊಂದರೆ ಮಾಡಿಕೊಟ್ಟವರು ಅಲ್ಲ. ಅವರ ನಾಳಿನ ಇದರಲ್ಲಿಯೂ ಅವರು ಸುಖಕರವಾಗಿ ಜೀವನ ಸಿಕ್ಕಲಿ ಅಂತ ಹಾರೈಸ್ತಾ ಇದ್ದಾರೆ. 1975 ಆ ಕಾಲಘಟ್ಟದಲ್ಲಿ ನಾನು ಸುಳ್ಯದಲ್ಲಿ ನಮ್ಮ ಜಾಲ್ಸೂರಿನ ದಾಮೋದರ ಪ್ರಭುಗಳು ಮತ್ತು ನಾನು ಸೇರಿ ಭಾರತ್ ಟ್ರೇಡರ್ಸ್ ಎನ್ನುವಂಥ ಒಂದು ವ್ಯಾಪಾರಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆವು. ಆ ಕಾಲಘಟ್ಟದಿಂದ ಉಪೇಂದ್ರ ಕಾಮತ್ತರು ಮತ್ತು ನಾವು ನಿತ್ಯ ಒಡನಾಡಿಗಳ ಹಾಗೆ ಇದ್ದೆವು. ಬಹುಶಃ ಈ ಭಾಗದಲ್ಲಿ ಸುಳ್ಯ ಅಂತ ಹೇಳಿದರೆ ಬೇರೆಲ್ಲ ದೃಷ್ಟಿಯಿಂದ ತುಂಬ ಬುದ್ಧಿವಂತರ ಊರಾಗಿದ್ದರೂ ಕೂಡ ಕೈಗಾರಿಕೆಗಳ ದೃಷ್ಟಿಯಿಂದ ಗಮನಿಸಿದಾಗ ತುಂಬ ಹಿಂದೆ ಇತ್ತು. ಬಹುಶಃ ಮೊದಲಿಗೆ ಈ ಭಾಗದಲ್ಲಿ ಬಂದು ಗೇರುಬೀಜದ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಅಲ್ಲಿಯ ನೌಕರರಿಗೆ ಅಗತ್ಯ ಬಿದ್ದಂಥ ಎಲ್ಲ ತರಬೇತಿಗಳನ್ನು ಕೊಟ್ಟು ಒಂದು ಒಳ್ಳೆಯ ಗೇರುಬೀಜದ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು. ತುಂಬ ಸಾಧು ಸ್ವಭಾವದ ಉಪೇಂದ್ರ ಕಾಮತ್ರು ಈ ಭಾಗದಲ್ಲಿ ಆಗ ಗೇರುಬೀಜಕ್ಕೆ ಒಂದು ಒಳ್ಳೆಯ ಮಾರ್ಕೆಟ್ ಅಂತ ಇರಲಿಲ್ಲ. ಈ ಭಾಗದಲ್ಲಿ ಒಂದು ಒಳ್ಳೆಯ ಗೇರುಬೀಜದ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದರು. ಗೇರುಬೀಜಕ್ಕೂ ಕೂಡ ಒಂದು ಆದಾಯ ತರುವಂಥ ಒಂದು ವ್ಯವಸ್ಥೆಯನ್ನು ಜೋಡಿಸಿದರು. ಇದರ ಜೊತೆಗೇ ಇವತ್ತೇನು ಸಂಘ ಪರಿವಾರ ಅಂತ ಹೇಳಿ ಕರಿತೇವೆ, ಇದರಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಭಾಜಪ, ಹಾಗೆ ಜನಸಂಘ ಇತ್ತು. ಜನಸಂಘ ಇದನ್ನೆಲ್ಲವನ್ನು ಬೆಳೆಸುವ ದೃಷ್ಟಿಯಿಂದ ಕೊಡುಗೈ ದಾನಿಗಳಾಗಿಯೂ ಅನೇಕ ಸಂದರ್ಭಗಳಲ್ಲಿ ಕೂತ್ಕೊಂಡು ಚರ್ಚೆಗಳನ್ನು ಮಾಡಿ BJP ಏನು ಮಾಡಬೇಕು, ಅಖಿಲ ಭಾರತ ಮಟ್ಟದಲ್ಲಿ ಏನೇನು ಯೋಚನೆಗಳು ಜನಸಂಘದಲ್ಲಿ ನಡೀತಾ ಇದ್ದಾವೆ, ಇಂಥದ್ದನ್ನು ಒಳ್ಳೆಯ ಪತ್ರಿಕೆಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಕಾರ್ಯಕರ್ತರ ನಡುವೆ ಹಂಚುತ್ತಾಯಿದ್ರು. ಹಾಗೆಯೇ 77ರ ಚುನಾವಣೆಯ ಸಂದರ್ಭದಲ್ಲಿ ಸಹ ಬಹುಶಃ ನಮಗೆ ಓಡಾಡುವುದಕ್ಕೆ ಕೂಡ ವ್ಯವಸ್ಥೆಗಳಿರಲಿಲ್ಲ. ಆ ಕಾಲಘಟ್ಟದಲ್ಲಿ ಸ್ವತಃ ಅವರೇ ಸಂಗ್ರಹಕ್ಕೆ ಬಂದರು, ಸಂಗ್ರಹ ಮಾಡೋದಕ್ಕೆ ಸಹಾಯ ಮಾಡಿದರು. ಯಾಕಂದರೆ ನಿತ್ಯ ಓಡಾಡಬೇಕಾಗಿದ್ದರೂ ಕಾರಿಗೆ ಡೀಸೆಲ್ ಹಾಕಬೇಕಾಗಿದ್ದರೂ ಕೈಯಲ್ಲಿ ಹಣ ಇರಲಿಲ್ಲ. ಅಂಥ ಸ್ಥಿತಿಗತಿಯಲ್ಲಿ ಕೂಡ
ನಮ್ಮ ಒಟ್ಟಿಗೆ ಗಟ್ಟಿಯಾಗಿ ನಿಂತು ಇಲ್ಲಿ ಸಂಘಟನೆಯನ್ನು ಬೆಳೆಸಿದೆ. ಬರೀ ಹಿಂದೂ ಸಂಘಟನೆಗೆ ಮಾತ್ರ ಅಲ್ಲ ಕೊಡುಗೆ ಅಲ್ಲ, ರೋಟರಿ ಕ್ಲಬ್ಬಿನಲ್ಲಿದ್ದರು. ಹಾಗೆಯೇ ಅನ್ಯಾನ್ಯ ಸಂಘಟನೆಗಳು ಯಾರು ಕರೆದರೂ ಬಂದರು, ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು, ಶಾಲೆಗಳ ಅಭಿವೃದ್ಧಿ ಇರ್ಬೋದು, ಎಲ್ಲದರಲ್ಲಿ ಒಬ್ಬರು ಕೊಡುಗೈ ದಾನಿಯಾಗಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಅದನ್ನು ಕೊಡ್ತಾಯಿದ್ರು. ಬಹುಶಃ ನನಗೆ ಅನಿಸೋದು ಈ ಭಾಗದಲ್ಲಿ ನೂರಾರು ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗದ ಕೆಲಸವನ್ನು ಸಿಗಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ಗೇರುಬೀಜದ ಕಾರ್ಖಾನೆಯಿಂದ. ಈ ಭಾಗದ ಸುತ್ತಮುತ್ತಲಿನ ಅನೇಕ ಇವರು ಅದರಿಂದಾಗಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೇ ರಾಷ್ಟ್ರೋತ್ಥಾನ ಸಂಸ್ಥೆಯ ಒಂದು ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡಿದರು. ತುಂಬ ಕಷ್ಟದಲ್ಲೇ ಪ್ರಾರಂಭ ಮಾಡಿದ್ದು ಅದನ್ನು. ಅದಕ್ಕೂ ಕೂಡ ಕೊಡುಗೈ ದಾನಿಯಾಗಿ ಅದನ್ನು ಕಟ್ಟಿ ಬೆಳೆಸೋದಕ್ಕೆ ಪೂರ್ತಿ ಪ್ರಯತ್ನ ಮಾಡಿದ್ದರ ಫಲ ಇವತ್ತು ನೂರಾರು ಮಕ್ಕಳಿಗೆ ಇಲ್ಲಿ ವಿದ್ಯಾದಾನ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇವತ್ತು ನಮ್ಮೆಲ್ಲ ಹಿರಿಯ ಚೇತನ ನಮಗೆಲ್ಲರಿಗೂ ಮಾರ್ಗದರ್ಶನ ಆಗಿದ್ದಂಥ ಉಪೇಂದ್ರ ಕಾಮತ್ರು ಯುವ ದಿನರಾಗಿದ್ದಾರೆ. ನಮಗೆಲ್ಲರಿಗೂ ಬೇಸರದ ವಿಷಯ, ನಮ್ಮನ್ನೆಲ್ಲ ಬೆಳೆಸಿದವರು ಅವರೇ. ಯಾವುದೇ ಕಾರ್ಯಕ್ರಮ ಇದ್ದರೂ ಇಲ್ಲಿ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಹೋಗಿ ಎಲ್ಲರೂ ಈ ಮಟ್ಟಕ್ಕೆ ಬೆಳೆದವರು ಇರುವಂಥದ್ದು. ಜನಸಂಘದಿಂದ ಮತ್ತು ಅವರು ಪಕ್ಷಕ್ಕೆ ಸಂಘಟನೆಯನ್ನು ಬೆಳೆಸುವ ನಿಟ್ಟಿನಲ್ಲಿ RSSನ ಒಂದು ಮುಖಂಡರಾಗಿ ಇದ್ದುಕೊಂಡು ಎಲ್ಲ ಜನರನ್ನು ಇಲ್ಲಿ ತೊಡಗಿಸಿಕೊಂಡು ಬೆಳೆಸಿದಂಥ ವ್ಯಕ್ತಿ. ಅದಲ್ಲದೆ ಈ ಗ್ರಾಮದ ಮತ್ತು ಬೇರೆ ಗ್ರಾಮದವರಿಗೆ ಕೂಡ ಒಂದು ಉದ್ಯೋಗವನ್ನು ಸೃಷ್ಟಿಸಿ ಅವರ ಬದುಕಿನಲ್ಲಿ ಒಂದಷ್ಟು ಬದುಕನ್ನು ಕಟ್ಟಿಸಿಕೊಳ್ಳುವಂಥ ಒಂದು ಆದರ್ಶಮಯವಾದ ಶಕ್ತಿಯಾಗಿ ಅವರಿದ್ದರು. ಇವತ್ತು ಅವರ ಅಗಲಿಕೆ ನಮಗೆಲ್ಲರಿಗೂ ದುಃಖವನ್ನು ತರುವಂಥದ್ದು. ಅವರ ಆದರ್ಶಗಳನ್ನು ನಾವೆಲ್ಲ ಮೈಗೂಡಿಸಿಕೊಂಡು ಮುಂದಿನ ದಿನದಲ್ಲಿ ಅವರ ಮಗ ಅವರಾಗಿ ಎಲ್ಲ ಜನರೊಟ್ಟಿಗೆ ಬೆರೆತುಕೊಂಡು ಸಂಘಟನೆಯ ಜೊತೆಯಾಗಿ ಪಕ್ಷದ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡುವಂಥ ಶಕ್ತಿಯಾಗಿ ಅವರಿಗೆಲ್ಲ ದೇವರ ಅನುಗ್ರಹ ಇರಲಿ. ಅದೇ ರೀತಿ ಅವರಿಗೆ ಕುಟುಂಬಕ್ಕೆ ಮತ್ತು ನಮ್ಮ ಎಲ್ಲ ಪರಿವಾರಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಭಗವಂತನ ಶ್ರೀಯುತ ಕಾಮತರು ನನಗೆ 1973ರಿಂದ ಪರಿಚಯ. ಆಗ ಜನಸಂಘದ ಒಂದು ಕೇಂದ್ರ, ಒಂದು ರೀತಿ ಜಾಲ್ಸೂರೆ ಅಡ್ಕಾರು ಕೇಂದ್ರ, ಒಂದು ಜಾಲ್ಸೂರು ಮತ್ತು ಅಡ್ಕಾರು ಸುಳ್ಯದಲ್ಲಿ ಆಗ ಜನಸಂಘಕ್ಕೆ ಶಕ್ತಿ ಕೊಡುವವರು ಯಾರೂ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಜಾಲ್ಸೂರಿಗೆ ನಾವು ಬರ್ತಿದ್ದೆವು. ಆ ಸಂದರ್ಭದಲ್ಲಿ ಕಾಮತರ ಪರಿಚಯ 74-75 ಮತ್ತು ಎಮರ್ಜೆನ್ಸಿಯ ಕೆಲವು ದಿನಗಳಲ್ಲಿ ಕೂಡ ನಾವು ಸಂಪರ್ಕದಲ್ಲಿದ್ದೆವು. ಅವರದೊಂದು ಆತ್ಮೀಯತೆಯ ಒಂದು ಬದುಕು. ಹಾಗಾಗಿ ಅವರದ್ದು ಈಗಾಗಲೇ ಶ್ರದ್ಧಾಂಜಲಿ ಹೇಳಿದರು. ಅವರು ತುಂಬ ಭಾಷಣಕಾರ ಏನೂ ಅಲ್ಲ, ಆದರೆ ಅವರ ಹತ್ರ ಹೋಗಿ ಕೂತರೆ ಅನೇಕ ವಿಷಯಗಳು ನಮಗೆ ಅವರು ಮಾಹಿತಿಯನ್ನು ಕೊಡ್ತಾಯಿದ್ದರು. ಹಿಂದಿನ ಹೋರಾಟಗಳು ಅದು ಇದೆಲ್ಲವನ್ನು ಕೂಡ ಅವರು ಅದನ್ನು ವಿವರಿಸಿ ನಮಗೆ ಹೇಳ್ತಾಯಿದ್ದರು. ಇವತ್ತು ಕೂಡ ಅಂಥ ಕೆಲವು ಘಟನೆಗಳು ನಮಗೆ ಅವರ ನೆನಪಾದಾಗ ಅದು ಮರುಕಳಿಸ್ತದೆ. ಅವರ ಒಂದು ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಖಂಡಿತ ಕೊಡಲಿ ಅಂತ ನಾನು ಹಾರೈಸ್ತೇನೆ. ಆಗಲಿದ್ದಾರೆ, ಅವರ ಆತ್ಮಕ್ಕೆ ಪ್ರಥಮವಾಗಿ ದೇವರು ಚಿರಶಾಂತಿಯನ್ನು ಕೊಡಲಿ ಅಂತ ಕೋರ್ತೇನೆ. ಈ ಕಾಸರಗೋಡು ಭಾಗದಿಂದ ಇಲ್ಲಿಗೆ ಬಂದು ಈ ಒಂದು ಕ್ಯಾಶ್ಯೂ ಫ್ಯಾಕ್ಟ್ರಿ ಉದ್ಯಮವನ್ನು ಪ್ರಾರಂಭ ಮಾಡಿದಾಗ ಅನೇಕ ಜನರಿಗೆ, ಈ ಗ್ರಾಮದಕ್ಕೆ ಅನ್ನದಾತ ಅಂತ ಹೇಳ್ಬೋದು, ಅನೇಕ ಜನರಿಗೆ ಉದ್ಯೋಗವನ್ನು ಕೊಟ್ಟು ಇಲ್ಲಿ ಒಂದು ಉದ್ಯಮದಲ್ಲಿ ಅತಿ ಎತ್ತರಕ್ಕೆ ಏರಿದ ವ್ಯಕ್ತಿ. ಸಂಘಟನೆ ಮತ್ತು ಪಕ್ಷವನ್ನು ಬೆಳೆಸಲಿಕ್ಕೆ ಅವರದ್ದೇ ಆದ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ತಂದೆಯವರು ದೇವಯ್ಯ ನಾಯಕರು ಇವರ ಪ್ರಥಮ ವಾಹನದ ಸಾರಥಿಯಾಗಿ ಅವರಿಗೆ ಡ್ರೈವರ್ ಆಗಿದ್ದದು ಅಂತೇಳಿ ನಮಗೆ ಸುಮಾರು 73ರಿಂದ ಆಗಿರ್ಬೋದು. ನಾನು 73ರಲ್ಲಿ ಜನಿಸಿದ್ದು. ಅದರ ನಂತರ ನನ್ನ ತಂದೆಯವರು ಅವರಿಗೆ ಸುಮಾರು 7-8 ವರ್ಷ ಅವರ ಸಾರಥಿಯಾಗಿ ಅವರ ಜೊತೆ ದುಡಿದದ್ದು ನಮಗೆ ತುಂಬ ಹೆಮ್ಮೆ ಮತ್ತು ಸಂತೋಷ ಇದೆ. ನಮ್ಮನ್ನು ಕೂಡ ನಾವು ಕೂಡ ಅವರ ಒಂದು ಗಂಜಿ ತಿಂದಿದ್ದೇವೆ ಅಂತ ಹೇಳೋದಕ್ಕೆ ನಮಗೆ ಕೂಡ ಹೆಮ್ಮೆ ಇದೆ. ತುಂಬ ದುಃಖಕರ ವಿಷಯ. ಕಾಮತ್ ಅವರು ಇವತ್ತು ನಿಧನರಾಗಿರೋದು ನಮಗೆಲ್ಲ ತುಂಬ ಬೇಸರವಾಗಿದೆ. ಅವರು ತುಂಬ ನಮ್ಮ ಊರಿಗೆ ಹಿರಿಯರಾಗಿದ್ದರು, ಎಲ್ಲರೂ ಒಂದು ಮಾರ್ಗದರ್ಶಕರಾಗಿದ್ದರು. ಅವರು ಉದ್ಯಮಿಯಾಗಿಯೂ ಹೆಸರುವಾಸಿ ಮಾಡಿದ್ದವರು ಮಾತ್ರವಲ್ಲದೆ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ರಾಜಕೀಯದಲ್ಲಿಯೂ ಸ್ವತಃ ವೈಯಕ್ತಿಕವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರು ತುಂಬಲಾರದ ನಷ್ಟ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅವರು ಮತ್ತು ನಮ್ಮ ತಂದೆ ಕುರ್ಜಿ ವೆಂಕಟರಮಣಗೌಡರು
ತುಂಬ ಆತ್ಮೀಯರಾಗಿದ್ದರು, ಒಂದು ಗೆಳೆತನದಲ್ಲಿದ್ದರು. ಇವನೊಂದು ಯಾವುದೇ ಒಂದು ದಾನಗಿನ ಮಾಡೋದ್ರಲ್ಲಿ ಕೂಡ ಒಬ್ಬರಿಂದೊಬ್ಬರು ಪರಸ್ಪರ ಮಾತಾಡಿಕೊಂಡೇ ದಾನಗಿನ ಮಾಡ್ತಾ ಇದ್ದಿದ್ದು ಕೂಡ ನಾನು ನೋಡಿದ್ದೇನೆ. ಅದರಿಂದ ಅವರ ಆತ್ಮಕ್ಕೆ ವೈಯಕ್ತಿಕವಾಗಿಯೂ ಮತ್ತು ನಮ್ಮ KVG ಎಲ್ಲ ವಿದ್ಯಾಸಂಸ್ಥೆಗಳ ಪರವಾಗಿ, ಗ್ರೂಪ್ B ವಿದ್ಯಾಸಂಸ್ಥೆಗಳ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅವರ ಮನೆಯವರಿಗೆ ಇವರ ಒಂದು ನಷ್ಟವನ್ನು ತುಂಬಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಳ್ಯದಲ್ಲಂತೂ ಬಹುಶಃ ಪ್ರತಿ ಒಂದು ಪರಿವಾರದ ಮನೆ ಅವರನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಪುತ್ರ ಸುಧಾಕರ್ ಕಾಮತ್ ಅವರು ತಂದೆ ಅವರು ಇಟ್ಟ ಹೆಜ್ಜೆಯನ್ನು ಅದರಲ್ಲೇ ಮುಂದುವರಿತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಸಮರ್ಪಣೆ ಮಾಡೋದ್ರ ಜೊತೆಗೆ ಅದು ಕೇವಲ ಒಂದು ಶಬ್ದಕ್ಕೆ ಸೀಮಿತ ಆಗಿದೆ, ಒಂದು 4 ನುಡಿಗಳಿಗೆ ಸೀಮಿತ ಆಗಿದೆ. ಅವರ ಸಮರ್ಪಣಾ ಮನೋಭಾವ ಅಥವಾ ರಾಷ್ಟ್ರ ಸಮರ್ಪಿತ ಬದುಕು ನಮಗೆಲ್ಲರಿಗೂ ಆದರ್ಶ ಆಗಲಿ. ಅದರಿಂದ ನಾವು ಒಂದಷ್ಟು ಪಡ್ಕೊಂಡು ನಾವು ಕೂಡ ಅದೇ ರೀತಿಯಲ್ಲಿ ಒಂದು ದೊಡ್ಡ ವಿಚಾರಧಾರೆ. ಸುಳ್ಯದ ಹಿರಿಯ ಉದ್ಯಮಿ ಉಪೇಂದ್ರ ಕಾಮತ್ರವರು ಇವತ್ತು ನಮ್ಮೊಂದಿಗಿಲ್ಲ. ಸುಮಾರು 50 ವರ್ಷಗಳ ಅವರ ಒಂದು ಒಡನಾಟವನ್ನು ಇವತ್ತು ನಾವು ನೆನಪಿಸ್ಕೊಳ್ಬೇಕು. ಅವರಿಗೆ ಆರ್ಥಿಕ ಶ್ರೀಮಂತಿಕೆ ಇದ್ದರೂ ಕೂಡ ಎಳ್ಳಷ್ಟು ಕೂಡ ಅದನ್ನು ತೋರ್ಪಡಿಸದೆ ಬಹಳ ಸಜ್ಜನಿಕೆಯಿಂದ ಸಮಾಜದಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಸ್ವೀಕರಿಸುವಂಥ ಒಂದು ವ್ಯಕ್ತಿತ್ವ ಉಪೇಂದ್ರ ಕಾಮತ್ರವರು. ತನ್ನ ಕೈ ಕೆಳಗೆ 100 ಕೆಲಸಗಾರರನ್ನು ಇಟ್ಟುಕೊಂಡು ದೊಡ್ಡ ಉದ್ಯಮ ನಡೆಸ್ತಿದ್ದರೂ ಕೂಡ ಸಮಾಜಕ್ಕೆ ಬೇಕಾದಂಥ ಎಲ್ಲ ವಿಚಾರದಲ್ಲಿ ಕೂಡ ಎಲ್ಲರೊಟ್ಟಿಗೆ ಬೆರೆತು, ಅದು ಹಿಂದೂ ಸಮಾಜ ಇರ್ಬೋದು, ಇತರ ಸಮಾಜಗಳಿರ್ಬೋದು, ಯಾವುದೇ ಜಾತಿ ಮತದ ಭೇದವಿಲ್ಲದೆ ನಮ್ಮ ಸುಳ್ಯದಲ್ಲಿ ಬೆಳೆದು ಬಂದಂಥ ಒಬ್ಬ ಮಹಾನ್ ವ್ಯಕ್ತಿ ಉಪೇಂದ್ರ ಕಾಮತ್ರವರು. ಅವರ ಅಗಲಿಕೆ ನಮಗೆಲ್ಲರಿಗೂ ಭಾಳಂತ ದುಃಖ ತಂದಂಥ ದಿನ. ಆದರೂ ಅವರು ನಡೆದುಕೊಂಡಂಥ ರೀತಿ, ಬಹುಶಃ ಒಬ್ಬ ಆರ್ಥಿಕ ಶ್ರೀಮಂತಿಕೆ ಇದ್ದರೂ ಕೂಡ ಎಷ್ಟು ಸಾಮಾನ್ಯ ಮನುಷ್ಯರಾಗಿ ಹೇಗೆ ಬದುಕ್ಬೋದು, ಆ ಶ್ರೀಮಂತಿಕೆಯನ್ನು ತೋರಿಸದೆ ಭಾಳ ಮೃದುಭಾಷೆಯಾಗಿ ಎಲ್ಲರೊಟ್ಟಿಗೆ ಬೆರೆಯುವಂಥ ಒಂದು ವ್ಯಕ್ತಿತ್ವವಾಗಿ ಸಮಾಜದಲ್ಲಿ ಹೇಗೆ ಬದುಕಿ ತೋರಿಸ್ಬೋದು ಅಂತ ಹೇಳುವಂಥ ಒಂದು ವಿಚಾರವನ್ನು ತೋರಿಸ್ಕೊಟ್ಟವರು ಉಪೇಂದ್ರ ಕಾಮತ್ರವರು. ಬಹುಶಃ ಸಜ್ಜನಿಕೆಗೆ, ಮೃದು ಭಾಷೆಗೆ ಅದಕ್ಕೆ ಇನ್ನೊಂದು ಹೆಸರು ಹೇಳೋದಿದ್ದರೆ ಅದು ಉಪೇಂದ್ರ ಕಾಮತ್ರವರು. ಅವರು ಸ್ವರ್ಗವಾಸಿ ಆಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಉಪೇಂದ್ರ ಕಾಮತ್ ಅವರು ತಮ್ಮ ಜೀವನದುದ್ದಕ್ಕೂ ಅತ್ಯುತ್ತಮವಾದಂಥ ಆದರ್ಶಗಳನ್ನು ಬಾಳಿ ಬದುಕಿದವರು. ಒಬ್ಬ ಅಜಾತಶತ್ರುವಾಗಿ, ಎಲ್ಲರಿಗೂ ಮಾರ್ಗದರ್ಶಕರಾಗಿ, ಎಲ್ಲರೊಂದಿಗೆ ಬೆರೆಯುವ ಸ್ವಭಾವದವರಾಗಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಈ ಸಮಾಜದ ಶಕ್ತಿಯನ್ನು ಹೆಚ್ಚಿಸಿದವರು. ಸುಳ್ಯದಿಂದ ಪರಿಸರಕ್ಕೆ ಅನುಗುಣವಾಗಿ ಸ್ವಲ್ಪ ದೂರ ಇಂಥ ಉದ್ಯಮವನ್ನು ಸ್ಥಾಪಿಸಿ 100 ಕುಟುಂಬಗಳಿಗೆ ಅನ್ನದಾತರಾಗಿದ್ದವರು. ಆ ಎಲ್ಲ ಕುಟುಂಬಗಳ ಆರೋಗ್ಯ, ಶಿಕ್ಷಣ ಮುಂತಾದ ಎಲ್ಲ ಕೆಲಸಗಳಲ್ಲೂ ಅವರು ಆಸಕ್ತಿ ವಹಿಸಿ ಅವರನ್ನು ಇನ್ನಷ್ಟು ಒಳ್ಳೆಯ ಬದುಕಿಗೆ ರೂಪಿಸಿದವರು. ಆ ಎಲ್ಲ ಕುಟುಂಬಗಳು ಕೂಡ ಇವರ ಆದರ್ಶದಿಂದ ಪ್ರಭಾವಿತರಾಗಿ ಒಳ್ಳೆಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇಲ್ಲಿಯ ಮಂಡಲ ಪ್ರಧಾನರಾಗಿ ಅವರು ಮಾಡಿದ ಸೇವೆ, ಇಲ್ಲಿಯ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಅವರು ಪಟ್ಟ ಶ್ರಮ, ಶಾಲೆಯನ್ನು ಅಭಿವೃದ್ಧಿಪಡಿಸಿ ಅತ್ಯುತ್ತಮವಾದಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿ ಮಾಡಿದ ಪರಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರು ಅನೇಕ ಕೆಲಸಗಳನ್ನು ಮಾಡಿ ಜನಾನುರಾಗಿ ಆದದ್ದು ಮಾತ್ರ ಅಲ್ಲ, ನಮಗೆಲ್ಲರಿಗೂ ಕೂಡ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ. ನಮಗೆಲ್ಲರಿಗೂ ಒಂದು ದುಃಖದ ಗಳಿಗೆ ಇದು. ಇಡೀ ಸುಳ್ಯ ತಾಲೂಕಿನಾದ್ಯಂತ ಮಾತ್ರ ಅಲ್ಲ, ಜಿಲ್ಲೆಯಲ್ಲೇ ತುಂಬ ಚಿರಪರಿಚಿತರಾಗಿದ್ದಂಥ ಜಾಲ್ಸೂರಿನ ವಿನೋಬನಗರದಲ್ಲಿ ಗೇರು ಉದ್ಯಮವನ್ನು ಸ್ಥಾಪಿಸಿ ಅದನ್ನು ಬಹಳ ಎತ್ತರಕ್ಕೆ ಬೆಳೆಸಿದಂಥ ಹಿರಿಯರಾದಂಥ ಶ್ರೀಯುತ ಉಪೇಂದ್ರ ಕಾಮತ್ ಅವರು ಇದೀಗ ಮಧ್ಯಾಹ್ನ 2:15 ಭಗವಂತನ ಪಾದವನ್ನು ಸೇರಿಕೊಂಡಿದ್ದಾರೆ. ಇದು ನಮ್ಮೆಲ್ಲರಿಗೂ ತುಂಬ ದುಃಖದ ಒಂದು ಸುದ್ದಿ. ಶ್ರೀಯುತರು ಮುಂದಿನ ಜೂನ್ ತಿಂಗಳಿಗೆ ಅವರಿಗೆ 90 ವರ್ಷ ತುಂಬುತ್ತಾ ಇದೆ. ತಮ್ಮ ಸುದೀರ್ಘ ಈ ಒಂದು ಜೀವನ ಚೈತ್ರ ಯಾತ್ರೆಯಲ್ಲಿ ಬಾಲ್ಯಕಾಲದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ದೇಶಕ್ಕೆ, ರಾಷ್ಟ್ರಕ್ಕೆ, ಹಿಂದೂ ಸಮಾಜಕ್ಕೆ ಸಂಬಂಧಿಸಿದಂಥ ಎಲ್ಲ ಆಗುಹೋಗುಗಳಿಗೆ ಸದಾ ಸ್ಪಂದಿಸುತ್ತಿದ್ದಂಥ ಮತ್ತು ಅದರ ಎಲ್ಲ ಕೆಲಸ ಕಾರ್ಯಗಳಲ್ಲಿ
ಜೀವನದ ಕೊನೆಯ ಉಸಿರಿನ ತನಕನೂ ಕೂಡ ಆ ರಾಷ್ಟ್ರ ಸಮರ್ಪಿತ ಸಮಾಜ ಸಮರ್ಪಿತ ಜೀವನವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಶ್ರೀಯುತ ಉಪೇಂದ್ರ ಕಾಮತ್ರು ನಮಗೆಲ್ಲರಿಗೂ ಒಂದು ಪ್ರೇರಣಾದಾಯಿ ಸ್ಫೂರ್ತಿದಾಯಿ. 1973-74 ಹಂತದಲ್ಲಿ ಅಂದರೆ ಎಮರ್ಜೆನ್ಸಿ ಪೂರ್ವದಲ್ಲಿ ಅವರು ಮೂಲತಃ ಕಾಸರಗೋಡಿನವರು. ಅಲ್ಲಿಂದ ಅವರು ಈ ಭಾಗಕ್ಕೆ ಸುಳ್ಯಕ್ಕೆ ಬಂದು ಈ ಒಂದು ವಿನೋಬರ ನಗರ ಅನ್ನುವಂಥ ಈ ಪ್ರದೇಶ ಬರಡು ಭೂಮಿಯಾಗಿದ್ದಂಥ ಇಲ್ಲಿ ಇದನ್ನು ಒಂದು ಒಬ್ಬರು ಕವಿ ಹೇಳಿದಾಗೆ ನೆಲಗುದ್ದಿ ನೀರು ತೆಗೆದಂತೆ ಅದೇ ರೀತಿ ಬರಡು ಭೂಮಿಯಲ್ಲಿ ಈ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ನೂರಾರಲ್ಲ ಸಾವಿರಾರು ಕುಟುಂಬಗಳಿಗೆ ಆಶ್ರಯದಾತರಾಗಿ ಸದಾ ಸಮಾಜದ ಎಲ್ಲ ಬಡವ ಬಲ್ಲಿದ ಕಷ್ಟದಲ್ಲಿದ್ದಂಥ ದುಃಖಿತರಿಗೆ ಎಲ್ಲರಿಗೂ ಒಂದು ಆಸರೆಯಾಗಿ ನಿಂತುಕೊಂಡಿದ್ದಂಥ ಒಂದು ಮಹಾನ್ ಜೀವಿಯವರು. ಆಗಲೇ ಹೇಳಿದಾಗೆ ದೇಶಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಉದಾಹರಣೆಗೆ ಗೋವಾ ವಿಮೋಚನಾ ಹೋರಾಟ ಇರ್ಬೋದು ಅಥವಾ ದೇಶ ವಿಭಜನೆಯ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಸಂಗತಿಗಳಿರ್ಬೋದು. ತುರ್ತು ಪರಿಸ್ಥಿತಿ ಅಂಥ ದಿನಗಳಲ್ಲೂ ಕೂಡ ರಾಮ ಜನ್ಮಭೂಮಿಯ ಹೋರಾಟ, ಅದರಲ್ಲಂಥವರು ನೇರ ಅಯೋಧ್ಯೆಗೆ ಹೋಗಿ ಕರಸೇವೆಯಲ್ಲಿ ಭಾಗವಹಿಸಿದಂಥ ಒಬ್ಬ ಧೀಮಂತ ವ್ಯಕ್ತಿ. ಹೀಗೆ ಸಮಾಜದ ಎಲ್ಲ ಆಗುಹೋಗುಗಳಲ್ಲಿ ಸದಾ ತಮ್ಮನ್ನು ಮಾತ್ರ ಅಲ್ಲ ಇಡೀ ತಮ್ಮ ಕುಟುಂಬದ ಜೊತೆಗೆ ತಮ್ಮ ಸುತ್ತಲಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಪ್ರೇರಣೆ ಕೊಟ್ಟು ಅವರೆಲ್ಲರನ್ನು ಆ ರಾಷ್ಟ್ರೀಯ ಒಂದು ವಿಚಾರಧಾರೆಗೆ ಜೋಡಿಸಿದಂಥ ಒಂದು ಮಹಾನ್ ಚೇತನ ಅವರು. ಅದರ ಜೊತೆಗೆ ಜನಸಂಘ ಕಾಲದಿಂದ ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಜನಸಂಘ, ಭಾರತೀಯ ಜನತಾ ಪಾರ್ಟಿ, ವಿಶ್ವ ಹಿಂದೂ ಪರಿಷತ್ತು ಹೀಗೆ ಸಂಘ ಪ್ರೇರಿತ ಎಲ್ಲ ಸಂಘಟನೆಗಳಿಗಲ್ಲದೆ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ, ಸಾಮಾಜಿಕ ಸಂಘಟನೆಗಳಿಗೂ ಕೂಡ ತುಂಬ ಒಬ್ಬ ಕೊಡುಗೈ ದಾನಿಯಾಗಿ ಪ್ರೇರಣಾದಾಯಿಯಾಗಿ ಅದೆಲ್ಲದಕ್ಕೂ ತಮ್ಮದೇ ಆಗಿರ್ತಕ್ಕಂಥ ಯೋಗದಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಚೈತನ್ಯ. ಸುಳ್ಯದ ಮಟ್ಟಿಗೆ ಹೇಳೋದಾದರೆ ಇಲ್ಲಿ ಸಂಘ ಮತ್ತು ಜನಸಂಘ, ಭಾಜಪ ಇದನ್ನು ಬಹಳ ಕೆಳ ಅಂತಸ್ತಿನಲ್ಲಿ ಅದನ್ನು ಕಟ್ಟಿ ಬೆಳೆಸುವುದರಲ್ಲಿ ಶ್ರೀಯುತ ಉಪೇಂದ್ರ ಕಾಮತ್ರವರ ಒಂದು ಕೊಡುಗೆ ಅಥವಾ ಇಡೀ ಆ ಕುಟುಂಬದ ಒಂದು ಕೊಡುಗೆ ಅದು ಸದಾಕಾಲ ಸ್ಮರಣೆಯಲ್ಲಿ ಉಳಿದುಕೊಳ್ಳುವಂಥ ಒಂದು ಕಾರ್ಯ ಮಾಡಿದ್ದಾರೆ ಅವರು. ಅಲ್ಲದೆ ಜಾಲ್ಸೂರಿನ ರಾಘವೇಂದ್ರ ಭಜನಾ ಮಂದಿರ ಇರ್ಬೋದು ಅಥವಾ ವಿಶೇಷವಾಗಿ ನಮ್ಮ ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಗುಹೋಗುಗಳಲ್ಲಿ, ಅದರ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳಲ್ಲಿ, ಹೀಗೆ ಪ್ರತಿಯೊಂದರಲ್ಲಿ ಅದು ಸುಳ್ಯ ಅಥವಾ ತಾಲೂಕಿನ ಮೂಲೆ ಮೂಲೆಗಳಲ್ಲಿ ಕೂಡ ಧಾರ್ಮಿಕ ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇಲ್ಲೇ ನಮ್ಮ ವಿನೋಬನಗರದಲ್ಲಿ ಒಂದು ರಾಷ್ಟ್ರೋತ್ಥಾನ ಶಿಶು ಮಂದಿರ ಅಂತ ಸಣ್ಣ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಒಂದು ಸಣ್ಣ ಶಿಕ್ಷಣ ಕೇಂದ್ರವನ್ನು ಪ್ರಾರಂಭಿಸಿ ಇವತ್ತು ಅದು ಬೆಳೆದು ನಿಂತು ಹೈಸ್ಕೂಲ್ವರೆಗೆ ಸುಮಾರು 680 ಮಕ್ಕಳು ವಿದ್ಯಾರ್ಜನೆ ಮಾಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ಕಟ್ಟಿ ಬೆಳೆಸುವುದರಲ್ಲಿ ಶ್ರೀಯುತ ಉಪೇಂದ್ರ ಕಾಮತ್ ಅವರ ಒಂದು ಯೋಗದಾನ ಬಹಳ ದೊಡ್ಡ ಪಾತ್ರ ಅದರಲ್ಲಿದೆ. ಹೀಗೆ ಅವರು ಇಂತಹ ಒಬ್ಬ ಸಮಾಜ ಉಪಯೋಗಿ, ಸಮಾಜಕ್ಕೆ ಸದಾ ಪ್ರೇರಣಾ ಸ್ಫೂರ್ತಿದಾಯಿಯಾಗಿ ಇದ್ದಂಥ ಉಪೇಂದ್ರ ಕಾಮತ್ರವರು ಈ ದಿನ ನಾವು ಅವರನ್ನು ಕಳ್ಕೊಂಡಿದ್ದೇವೆ. ಇದು ಇಡೀ ಸಮಾಜಕ್ಕೆ ಒಂದು ಭರಿಸಲಾರದಂಥ ಒಂದು ನಷ್ಟ. ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಬಂಧುಗಳಿಗೆ ಈ ದುಃಖವನ್ನು ಅಥವಾ ಈ ಒಂದು ನೋವನ್ನು ಸಹಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಪರಮಾತ್ಮ ಅವರಿಗೆ ಕೊಟ್ಟು ಅವರ ಎಲ್ಲ ಈ ರೀತಿಯಾದಂಥ ಒಳ್ಳೆಯ ಸಮಾಜಮುಖಿ ಕಾರ್ಯಗಳು ನಮಗೆಲ್ಲರಿಗೂ ಸದಾ ಪ್ರೇರಣೆಯಾಗಲಿ, ಸ್ಫೂರ್ತಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದರ್ಥದಲ್ಲಿ ಸಾರ್ಥಕ ಜೀವನವನ್ನು ಮಾಡಿರುವಂತಹ ಹಿರಿಯ ಚೇತನ ಉಪೇಂದ್ರ ಕಾಮತ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ರಾಮ ಮಂದಿರದ ಹೋರಾಟ ಇರಬಹುದು, ಆ ಸಂದರ್ಭದಲ್ಲಿಯೂ ನಮ್ಮ ಜೊತೆಗೆ ಅಯೋಧ್ಯೆಗೆ ಬಂದಂಥವರು. ಬಹುಶಃ ಅವರ ಜೀವಿತ ಕಾಲದಲ್ಲಿ ಅವರು ಅಯೋಧ್ಯೆಯ ಮಂದಿರವನ್ನು ಕೂಡ ಪೂರ್ಣಗೊಂಡದ್ದನ್ನು ಕೇಳುವಂತಹ ಭಾಗ್ಯ ಅವರದಾಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಶಾಲೆಯನ್ನು ಕೂಡ ಪ್ರಾರಂಭಿಸಿ
ಇಲ್ಲಿಯ ಸುಳ್ಯದ ದೇವಸ್ಥಾನ ವೆಂಕಟರಮಣ ದೇವಸ್ಥಾನದ ಮೂಲಕರ್ತರಾಗಿ ಸಮಾಜದ ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಂಥವ್ರು. ಯಾವುದೇ ಒಳ್ಳೆಯ ಕೆಲಸಗಳಿದ್ದರೂ ಅವರದೇ ಆದಂತಹ ರೀತಿಯಲ್ಲಿ ಸಹಾಯ ಸಹಕಾರ ಮಾಡುತ್ತಿದ್ದಂತಹ ಹಿರಿಯ ಜೀವಿ ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಅವರ ಕುಟುಂಬದವರಿಗೆ ಅವರ ಅಗಲುವಿಕೆಯ ನೋವನ್ನು ಭರಿಸುವಂತಹ ಶಕ್ತಿ ನೀಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಿರಿಯರಾದ ಉಪೇಂದ್ರ ಕಾಮತ್ರು ಇವತ್ತು ನಮ್ಮ ನಗಲಿದ್ದಾರೆ. ಬಹಳ ವರ್ಷಗಳಿಂದ ಸಂಘಟನೆ, ವಿಚಾರ, ಸಮಾಜ ಇದರ ಕುರಿತಾಗಿ ತನ್ನೆಲ್ಲವನ್ನು ಸಮರ್ಪಿಸಿಕೊಂಡಂಥ ಒಬ್ಬರು ಹಿರಿಯರು. ಅವರು ಹೇಗೆ ಬಾಳಿ ಬದುಕಿದ್ರು ಅನ್ನುವಂಥದ್ದು ನಮ್ಮೆಲ್ಲ ಸ್ವಯಂ ಸೇವಕರಿಗೆ ಒಂದು ಆದರ್ಶ ಜೀವನ. ಅವರು ಬದುಕಿದ್ರು, ಅವರ ಕುಟುಂಬವನ್ನು ಅದೇ ಒಂದು ಮೇಲ್ಪಂಕ್ತಿಯಲ್ಲಿ ತೆಗೆದುಕೊಂಡು ಹೋದರು. ನನಗೊಂದು 20-30 ವರ್ಷ ಹಿಂದಿನ ಒಡನಾಟ. ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದಾಗಲೇ ಈ ಮನೆಗೆ ಬರ್ತಾಯಿದ್ದೆ, ಊಟ ಮಾಡಿ ಹೋಗ್ತಾಯಿದ್ದೆ. ಹಾಗಾಗಿ ಅಂಥ ಒಂದು ಸಂಬಂಧ, ಒಂದು ದೊಡ್ಡ ಆಸ್ತಿಯನ್ನು, ಸಮಾಜದಂಥ ಆಸ್ತಿಯನ್ನು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಸಮುದಾಯ, ಅವರ ಕುಟುಂಬದವರಿಗೆಲ್ಲರಿಗೂ ಕೂಡ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ. ಮತ್ತು ಅವರು ಸಾಗಿದಂಥ ಮೇಲ್ಪಂಕ್ತಿ ಇದು ನಮ್ಮೆಲ್ಲ ಸ್ವಯಂ ಸೇವಕರಿಗೊಂದು ಆದರ್ಶ. ನಾವೆಲ್ಲರೂ ಅದೇ ನಿಟ್ಟಿನಲ್ಲಿ ಸಾಗೋಣ ಅಂತ ಹೇಳುವಂಥದ್ದು ಸಂದೇಶ. ಇವತ್ತು ನಮ್ಮ ಸಂಘಟನೆಯ ಹಿರಿಯರಾಗಿರ್ತಕ್ಕಂಥ ಉಪೇಂದ್ರ ಕಾಮತ್ ಅವರು ದೈವದೀನರಾಗಿದ್ದಾರೆ. ನನಗೆ ಸುಮಾರು 86-87ರಿಂದಲೇ ಪರಿಚಯ. ಅವ್ರದ್ದು ಮಾತುಗಳು ಕಡಿಮೆ ಮತ್ತು ಯಾವುದೇ ರೀತಿಯ ಕಾರ್ಯಕ್ಷೇತ್ರದಲ್ಲಿ ಅವರ ತೋರ್ಪಡಿಕೆ ಇಲ್ಲ. ಅವರು ಆ ರೀತಿಯ ಒಂದು ಭಾವನಾತ್ಮಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಒಂದು ವಿಶೇಷವಾಗಿರತಕ್ಕಂಥ ಗುಣಗಳಿತ್ತು. ಆಗಿನ ಕಾಲದಲ್ಲಿ ಸಂಘಟನೆಗೆ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಕೂಡ ಅವರು ಆ ರೀತಿಯ ನೆರವನ್ನು ನೀಡಿ ಸಂಘಟನೆಯನ್ನು ಒಂದು ಬಲಿಷ್ಠವಾಗಿ ಬೆಳೆಸೋದಕ್ಕೆ ಅವರು ಮುಖ್ಯ ಕಾರಣಕರ್ತರು ಕೂಡ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ, ಆದರೆ ನಮಗೆ ಅದು ಸ್ವತಃ ಗೊತ್ತಿತ್ತು. ಎರಡನೇದಾಗಿ ನಾವು ಆಗ ನೆಲ್ಲೂರು ಕೆಂಪರಾಜೆ ಮತ್ತು ಉಬರ್ಡ್ಕ ಸೊಸೈಟಿ ಒಂದೇ ಒಂದು ಗ್ರಾಮದಲ್ಲಿತ್ತು. ಆಗ ನಾನು ಕೂಡ ಮಂಡಲ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರತಕ್ಕಂಥ ಒಂದು ಸಮಯ. ಆಗ ಜನಾರ್ದನ ಪ್ರಭು ಅವರು ಸೊಸೈಟಿಯ ಅಧ್ಯಕ್ಷರಾಗಿದ್ದರು. ಅದು ಚಾಲೆಂಜಿನ ಒಂದು ಇದರಲ್ಲಿ ನಾವು ಗೆದ್ದಿರತಕ್ಕಂಥದ್ದು. ಅಂಥ ಸಮಯದಲ್ಲಿ ನಮಗೆ ಸಾಲ ಏನಿದೆ, ಸಾಲವನ್ನು ನಾವು ಮರುಸಂದಾಯ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡಬೇಕಿತ್ತು. ಆ ಸಮಯದಲ್ಲಿ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ 30 ಲಕ್ಷ, 40 ಲಕ್ಷ, 60 ಲಕ್ಷನೂ ಕೂಡ ನಮಗೆ ಕೊಟ್ಟು ನಮ್ಮನ್ನು ಆ ಸಂಘಟನೆಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಎರಡನೇದಾಗಿ ರಾಜಕೀಯ ಜೀವನದಲ್ಲಿ ಕೂಡ ನಾನು ಅನುಭವಿಸಿರುವಂಥದ್ದು, ನಾನು ಇಂಥ ವ್ಯಕ್ತಿಯನ್ನು ಇಲ್ಲಿ ಕೂಡ ಕಾಣಲಿಲ್ಲ. ಅಂದರೆ ಅಪರೂಪದ ವ್ಯಕ್ತಿ. ಯಾವ ಸಭೆಯಲ್ಲೂ ಕೂಡ ಬಂದು ಮಾತಾಡೋದು 1 ನಿಮಿಷನೇ 2 ನಿಮಿಷ ಅಷ್ಟೇ ಅದು. ಆದರೆ ಅವರ ಪ್ರೋತ್ಸಾಹ ಏನಿದೆ ಅದು ನಮಗೆ ಆಶೀರ್ವಾದವಾಗಿ ಹೊರವಾಗಿಯೇ ಬರ್ತಿತ್ತು. ನಾವು ಹೆಚ್ಚೆಚ್ಚು ನಾವು ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಆ ರೀತಿಯ ಅಭಿಮಾನ, ವಿಶ್ವಾಸ ಬರುವ ರೀತಿಯಲ್ಲಿ ಅವರ ಪ್ರೋತ್ಸಾಹಗಳಿತ್ತು. ಆದರೆ ಇವತ್ತು ಮುಂದೆ ನಮಗೆ ಅಂಥ ವ್ಯಕ್ತಿಯನ್ನು ಕಳ್ಕೊಂಡ ಕಾರಣ ನಮಗೆ ಸಂಘಟನೆಗೂ ಕೂಡ ಭಾರಿ ದೊಡ್ಡ ರೀತಿಯ ಹೊಡೆತಾಗಿದೆ. ಅದರಿಂದಾಗಿ ವಿಶೇಷವಾಗಿ ಅವರ ಸೇವೆ ಏನಿದೆ ಅದನ್ನು ಸಂಘಟನೆ ಸ್ಮರಿಸಿಕೊಳ್ತದೆ. ನಾನು ಕೂಡ ಸ್ಮರಿಸಿಕೊಳ್ತೇನೆ. ಅವರಲ್ಲಿರ್ತಕ್ಕಂಥ ಗುಣಗಳೇನಿದೆ ಅದನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ತೇವೆ. ಅದೇ ರೀತಿಯಲ್ಲಿ ಅವರ ಒಂದು ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿಯನ್ನು ಕೋರಲಿ, ಅವರಿಗೆ ಸದ್ಗತಿಯನ್ನು ಕೊಡಲಿ ಅಂತಕ್ಕಂಥ ಶುಭವನ್ನು ಈ ಸಂದರ್ಭ ಆಸ್ತಾರೆ. ಕಾಮತ್ರು ಮತ್ತು ನಾವು ಒಟ್ಟಿಗೆ ಮಂಡಲ ಇರುವಾಗ ಒಟ್ಟಿಗೆ ಸದಸ್ಯರಾಗಿ ಸೇವೆಯನ್ನು ಮಾಡಿಕೊಂಡಿದ್ದೆವು. ಬಹುಶಃ ಬೇರೆ ಬೇರೆ ಪಕ್ಷದಿಂದ ನಾವು ಗೆದ್ದು ಬಂದರೂ ಕೂಡ ಒಂದೇ ರೀತಿಯಲ್ಲಿ ನಮ್ಮನ್ನೆಲ್ಲ ನೋಡಿಕೊಂಡು ಯಾವುದೇ ಅನುದಾನ ಇರಲಿ ನಮಗೆ ಕೂಡ ಒಳ್ಳೆಯ ರೀತಿಯಲ್ಲಿ ಅವರು ಸಹಕಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಪಕ್ಷಕ್ಕಿಂತ ಹೆಚ್ಚು ಅವರು ಗ್ರಾಮದ ಬಗ್ಗೆ ಹೆಚ್ಚು ಒಂದು ಒಲವನ್ನು ತೋರಿದವರು ಮತ್ತು ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಹುಶಃ ಈ ಮಂಡಲ ಪ್ರಧಾನರಾಗಿ ಅವರ ಒಂದು ಕಮಿಟಿಯಲ್ಲಿ ಕೂಡ ಅವರು
ಮಂಡಲದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಬಹುಶಃ ಈ ಊರಿನ ಜನಕ್ಕೆ ಅವರ ರೀತಿಯಿಂದ ಫ್ಯಾಕ್ಟ್ರಿಯ ಮುಖಾಂತರ ಇರ್ಬೋದು ಅಥವಾ ಇನ್ನಿತರ ಯೋಜನೆಗಳ ಮುಖಾಂತರ ಭಾಳಷ್ಟು ಸೇವೆ ಲಭಿಸಿದೆ. ಬಹುಶಃ ಒಳ್ಳೆಯ ಒಂದು ಅವರ ಜನರ ಸೇವೆ ಆಶೀರ್ವಾದದಿಂದ ಅವರು ಇಷ್ಟು ವರ್ಷ ಬದುಕಿದ್ದಾರೆ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ಕೂಡ ನಾನು ಹೇಳ್ತಾ ಅವರಿಗೆ ಸದ್ಗತಿ ದೊರೀಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. ಅಂತ ಸನ್ಮಾನ್ಯ ಉಪೇಂದ್ರ ಕಾಮತ್ ಅವರು ಇವತ್ತು ನಿಧನರಾಗಿದ್ದಾರೆ. ಇಡೀ ಜಿಲ್ಲೆಗೆ, ನಮ್ಮ ಪರಿವಾರ ಸಂಘಟನೆಗೆ, ವಿಶೇಷವಾಗಿ BJPಗೆ ದೊಡ್ಡ ನಷ್ಟ ಉಂಟು ಮಾಡಿದೆ. ಅವರ ಸಾವಿರಾರು ಯೋಜನೆ ಮತ್ತು ಅವರು ಕೊಟ್ಟಿರುವಂಥ ಮಾರ್ಗದರ್ಶನದ ಆಧಾರದ ಮೇಲೆ ನಮ್ಮ ಸಂಘಟನೆಯನ್ನು ಮುಂದೆ ತಗೊಂಡು ಹೋಗುವುದೇ ಅವರಿಗೆ ನಿಜವಾದ ಶ್ರದ್ಧಾಂಜಲಿ. ಅವರ ಆತ್ಮಕ್ಕೆ ಮತ್ತು ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಹಿರಿಯರಾದ ಉಪೇಂದ್ರ ಕಾಮತ್ರವರು ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಮಂಡಲ ಪಂಚಾಯತ್ ಅಸ್ತಿತ್ವದಲ್ಲಿರುವಾಗ ಮಂಡಲ ಪ್ರಧಾನರಾಗಿ, ನಾನು ಕೂಡ ಐವರ್ನಾಡು ಮಂಡಲದ ಪ್ರಧಾನರಾಗಿ, ಅವರು ಜಾಲ್ಸೂರು ಮಂಡಲದ ಪ್ರಧಾನರಾಗಿ ನಾವು ಜೊತೆಯಾಗಿ ಆಗ ಮಂಡಲ ಪಂಚಾಯತ್ನಲ್ಲಿ ಸುಳ್ಯ ತಾಲೂಕಿನಲ್ಲಿ ಕೆಲಸ ಮಾಡಿಕೊಂಡಿದ್ದವರು. ವಿಶೇಷವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿರುವಂತಹ ಸಂದರ್ಭದಲ್ಲಿ ಸುಳ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸ್ಪಷ್ಟವಾದಂಥ ನೆಲೆಯನ್ನು ಕಂಡುಕೊಳ್ಳುವುದಕ್ಕೆ ಉಪೇಂದ್ರ ಕಾಮತ್ರವರ ಆ ಕೊಡುಗೆ ಅಪಾರ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂತೇಳಿದರೆ ಅವರ ಈಗಿನ ಶ್ರೇಯಸ್ ಕಾಂಪ್ಲೆಕ್ಸ್ನಲ್ಲಿ ಹಳೆಯ ಕಟ್ಟಡದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸಭೆಗಳು ಅಲ್ಲಿ ನಡೀತಾ ಇತ್ತು. ಅವರು ನಮಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಸಭೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಆ ಸಂದರ್ಭದಲ್ಲಿ 91ರಿಂದ ನಾನು ನಿರಂತರವಾಗಿ ಅವರು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಹಿರಿಯ ನಾಯಕರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಅನೇಕ ವರ್ಷಗಳಲ್ಲಿ ನಮ್ಮೆಲ್ಲರನ್ನು ಹರಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ಉತ್ತುಂಗಕ್ಕೆ ಏರಬೇಕಿದ್ದರೆ ಉಪೇಂದ್ರ ಕಾಮತ್ರವರ ಒಂದು ಕೊಡುಗೆ ಇದೆ ಅಂತ ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಈ ಒಂದು ಮರಣದ ವಾರ್ತೆಯನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಅವರ ಮನೆಯವರಿಗೆ, ಅವರ ಕುಟುಂಬದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥಿಸಿ ಅವರಿಗೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಉಪೇಂದ್ರ ಕಾಮತ್ರವರು ಅಡಕಾರಿನ ಕ್ಯಾಶಿಯೋ ಫ್ಯಾಕ್ಟ್ರಿಯ ಉಪೇಂದ್ರ ಕಾಮತ್ತೆಯಿಂದ ಪರಿಚಿತರಾಗಿರ್ತಕ್ಕಂಥ ಶ್ರೀಯುತರು ಹಿರಿಯ ಚೇತನ, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಈಗಾಗಲೇ ಅವರ ಬಗ್ಗೆ ನುಡಿನ ಮನದಲ್ಲಿ ಅವರ ಪುರೋಹಿತರು ಹೇಳಿದಂಥ ಮಾತು ಬಹಳ 100ಕ್ಕೆ 100 ಸತ್ಯವಾಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಯಾರ ಕೆಡುಕನ್ನು ಬಯಸಿದೆ ಎಲ್ಲರಿಗೂ ಕೂಡ ಒಳಿತಾಗಬೇಕಂತಕ್ಕಂಥ ರೀತಿಯಲ್ಲಿ ಪ್ರಾರಂಭದಲ್ಲಿ ನಾವು BJPಯ ಸಂಪರ್ಕದಲ್ಲಿದ್ದಾಗ ಇವರ ಮನೆಗೆ ಬರ್ತಾಯಿದ್ದೆವು, ಆ ಫ್ಯಾಕ್ಟ್ರಿಗೆ ಬರ್ತಾಯಿದ್ದೆವು. ಆ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಮಾತುಗಳು, ನಾವೇನು ಒಳ್ಳೆಯದನ್ನು ಮಾಡಬೇಕು ಸಮಾಜಕ್ಕೆ, ಪಕ್ಷದ ಕಾರ್ಯಕರ್ತನಾಗಿ ಹೇಗಿರಬೇಕಂತಕ್ಕಂಥ ಮಾರ್ಗದರ್ಶನಗಳನ್ನು ಕೂಡ ಮಾಡ್ತಾಯಿದ್ರು. ಬಹುಶಃ ಯಾರೂ ಕೂಡ ಇವತ್ತು 100ಕ್ಕೆ 100 ಮಂದಿಯನ್ನು ಕೇಳಿದರೂ ಕೂಡ ಉಪೇಂದ್ರ ಕಾಮತ್ರಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವ್ರು ಹೇಳ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅನ್ನುವಂಥ ಮಾತು ಇವತ್ತೆಲ್ಲ ಕಡೆ ಕೇಳಿಬರುವಂಥದ್ದು. ಯಾಕಂತ ಹೇಳಿದ್ರೆ ಅವರ ಬದುಕೇ ಹಾಗೆ, ಅವರು ಇತರರಿಗಾಗಿ ಬದುಕಿರುವಂಥದ್ದು. ಅವರ ಮನೆಯ ಬಗ್ಗೆ ಈಗಾಗಲೇ ಹೇಳಿರುವಂತೆ ಆ ಮನೆಯಲ್ಲಿರ್ತಕ್ಕಂಥ ಅವರ ಅಮ್ಮ ಪದ್ಮಾವತಿ ಅಮ್ಮ, ಸುಧಾಕರಣ ಎಲ್ಲರೂ ಕೂಡ ಒಂದು ರೀತಿಯ ನಮಗೆಲ್ಲರಿಗೂ ಕೂಡ ಒಂದು ಆದರ್ಶಪ್ರಾಗಿರ್ತಕ್ಕಂಥ ಮನೆ. ಇಡೀ ಕ್ಷೇತ್ರದಿಂದ ಜಿಲ್ಲೆಯಾದ್ಯಂತ ಅವರು ಬರ್ತಿರ್ತಕ್ಕಂಥ ಇವತ್ತು ಗಣ್ಯರು ಇವತ್ತು ಬರ್ತಾ ಇರ್ತಾರೆ. ಲಾಲ್ಕೃಷ್ಣ ಅಡ್ವಾಣಿ ಅಂತವರು ಕೂಡ ಈ ಮನೆಗೆ ಬಂದು ಅವರನ್ನು ಕಾಣ್ತಾರೆ ಅಂತ ಹೇಳಿದರೆ ಅವರು ಆದರ್ಶ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕ ಅಂತೇಳಿ ಅಭಿಪ್ರಾಯ. ಉಪೇಂದ್ರ ಕಾಮತ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಮಗೆಲ್ಲರಿಗೂ ಕೂಡ ಬಹಳ ನೋವಿನ ಸಂಗತಿ. ಉಪೇಂದ್ರ ಕಾಮತ್ ಅವರು ಒಬ್ಬ ಸಾಮಾಜಿಕ ಧುರೀಣರು, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಸ್ವಯಂ ಸೇವಕರು. ಅವರು ಮಾರ್ಗದರ್ಶನದ ಮೂಲಕ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೂಡ ಸಂಘಟನೆಯನ್ನು ಅವರ ಒಂದು ಆದರ್ಶಗಳನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೆವು. ಇವತ್ತು ಅವರ ಅಗಲುವಿಕೆ ನಮಗೆಲ್ಲರಿಗೂ ಕೂಡ ದುಃಖವನ್ನು ತಂದಿದೆ. ಅವರು ಒಂದು ಉದ್ಯಮವನ್ನು ಮಾಡಿಕೊಂಡು ಸುಮಾರು 300 ಮನೆಗಳಿಗೆ ಇವತ್ತು ಆಶ್ರಯವಾಗಿ 300 ಕುಟುಂಬಗಳಿಗೆ ಬೆಳಕಾಗಿ ಇದ್ದಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಈ ಒಂದು ನೋವನ್ನು ಸಹಿಸುವಂಥ ಶಕ್ತಿಯನ್ನು ಅವರ ಮನೆಯವರಿಗೆ ಕೊಡಲಿ. ಅವರ ಆದರ್ಶಗಳು ಪ್ರತಿಯೊಬ್ಬರಿಗೂ ಕೂಡ ಬೆಳೀಲಿಕ್ಕೆ, ಮುಂದೆ ಆದರ್ಶವಾಗಿ ಇಟ್ಟುಕೊಳ್ಳಲಿಕ್ಕೆ ನಮಗೆಲ್ಲರಿಗೂ ಕೂಡ
ಬಹಳ ಅವಶ್ಯಕತೆ ಇದೆ. ಅವರ ಮಗ ಸುಧಾಕರ್ ಕಾಮತ್ ಅವರು ಕೂಡ ಅವರ ತಂದೆಯ ಮಾರ್ಗದರ್ಶನದ ಮೂಲಕ ಇವತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಅವರ ಅಗಲುವಿಕೆ ನಮಗೆ ಬಹಳ ದುಃಖವನ್ನು ತಂದಿದೆ. ಆ ಒಂದು ಸಂದರ್ಭದಲ್ಲಿ ಹೇಳುವುದೇನೆಂದರೆ ಅವರ ಅಗಲುವಿಕೆಯಿಂದಾಗಿ ನಮಗೆ ತುಂಬಲಾರದಂಥ ಒಂದು ನಷ್ಟ ಕೂಡ ಆಗಿದೆ. ಹಾಗಾಗಿ ಅವರ ಮಾರ್ಗದರ್ಶನವನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗಿದೆ. ಅವರ ಆದರ್ಶ ಮತ್ತು ಅವರು ಸ್ವರ್ಗಸ್ಥರಾದಂಥ ಅವರ ಮನೆಯವರಿಗೆ ಈ ಒಂದು ಸಹಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.